ಮಾತ್ರ ಇವತ್ತಿನ ಪ್ರಯೋಜನ ಆಗ್ತದೆ. ಹೇ ಪ್ರಭು, ಶ್ರೀರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ ಇದೇನಿದು? ಹೇಗುಂಟಪ್ಪ ವಾತಾವರಣ? ವಾತಾವರಣ ಎರಡು ಮೋಡಗಳ ಪರಸ್ಪರ ಘರ್ಷಣೆ ಆಗ್ತಾ ಉಂಟು. ಮಳೆ ಬಂದರೂ ಬರ್ಬೋದು. ಎಲ್ಲೂ ಘರ್ಷಣೆ ಆಗಿದೆ ಪುಣ್ಯಾತ್ಮ, ಎಲ್ಲೂ ಮಳೆ ಬಂದ್ರೆ ಬರ್ಬೋದು ಅಂತ ಹೇಳುದ? ಇದು ಆಕಾಶದಲ್ಲಿರುವ ಮೋಡಗಳಲ್ಲ, ಮತ್ತೆ ಮನೆ ಒಳಗಡೆ ಇರುವ ಎರಡು ಹೆಣ್ಣು ಮೋಡಗಳ ಘರ್ಷಣೆ ಆಗ್ತಾ ಉಂಟು. ಈಗ ಮೋಡದಲ್ಲೂ ಗಂಡು ಮೋಡ ಬೇರೆ ಹೆಣ್ಣು ಮೋಡ ಅಂತ ಎಂತೆಂತ ಸಂಶೋಧನೆ ಮಾಡಿ. ಇದು ತ್ರಿಶಕ್ತಿಯ ಘರ್ಷಣೆ. ಎಲ್ಲ 2000 ಎಲ್ಲ ತಪ್ಪು ಮಾತಾಡಿದ್ರು ಈ ಸ್ಥಳದಲ್ಲಿ ತಪ್ಪು ಮಾತಾಡುವುದಿಲ್ಲ. ಆದಷ್ಟು ಸರಿಯೇ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ಗೊತ್ತುಂಟ? ಅಂದ್ರೆ 100 ಜುಟ್ಟನ್ನಾದ್ರೂ ಒಟ್ಟಾಕ್ಬಹುದು, ಆದ್ರೆ 2 ಜಡೆಯನ್ನು ಒಟ್ಟಾಕುವುದಲ್ಲ. 100 ಜುಟ್ಟು ಒಟ್ಟಾಕುವ ಮಾತು 2 ಜಡೆ ಒಟ್ಟಾದ್ರೆ 2000 ಜನ ಮಾತಾಡಿದಾಗ ಆಗ್ತದೆ. ಹಾಗೆ ಕೃಷ್ಣಯ್ಯ, ಮತ್ತೆ ಇನ್ನೂ ಒಂದು ವಿಶೇಷತೆ ಉಂಟು. ಏನಂತಪ್ಪ? ಇವತ್ತು ನನ್ನ ದಿನ ಭವಿಷ್ಯವನ್ನು ನೋಡಿದೆ. ಹೇಗುಂಟ? ಇದು ಗುರು 1ನೇ ಮನೆಯಲ್ಲಿ, ಶುಕ್ರ 2ನೇ ಮನೆಯಲ್ಲಿ, ಶನಿಗೆ ಮನೆ ಸಿಗದ ಕಾರಣ ಹೊಡಿನ್ಬಾಳದಲ್ಲಿ ಬಾಡಿಗೆ ಮನೆಯಲ್ಲಿ, ಅವ ಶನಿ 16ನೇ ಮನೆಯಲ್ಲಿ ಹೊಡಿನ್ಬಾಳದಲ್ಲಿ. ಹಾಗಾಗಿ ಇವತ್ತು ಹೆಂಡತಿಯಿಂದ ಹಲ್ಲೆ ಅಂತ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿದ್ ನಿಮಗೆ ಆಶೀರ್ವಾದ ಮಾಡಬೇಕು. ಅಂದ್ರೆ ಆಶೀರ್ವಾದ ಮಾಡ್ಬೇಕಾದವ್ರು ನೀವೇ. ಅವಳು ಸ್ವಾಮಿ, ನಾನೆಲ್ಲವೇ? ಅವಳು ಸ್ವಾಮಿ ಅಂತ ಹೇಳಿ ನಿಮ್ಗೆ ಎಂತ ಮಾತಾಡ್ತೀನಿ? ನಾನು ನಿಮ್ ಸ್ವಾಮಿ ಅಲ್ವಾ? ಮನೆಯಲ್ಲಿ ನೀವು ಸ್ವಾಮಿ, ಗಣಪತಿ ಬೇರೆ ಹೊರಗಡೆ ಇವರೇ ಸ್ವಾಮಿ. ಗಣಪತಿ ಬೇರೆ ಜನ ಇಲ್ಲ. ಇವರೇ ಲೋಕಕ್ಕೆ ಇವರೇ ಸ್ವಾಮಿ. ಓ, ಇವರು ಲೋಕಲ್ ಸ್ವಾಮಿ, ಲೋಕಕ್ಕೆ ಸ್ವಾಮಿ. ಸ್ವಾಮಿಗೆ ನನ್ನ ಬೆನ್ನ. ಅಂದ್ರೆ ಸತ್ಯಭಾಮೆಯ ಸಖಿ ಅಂತ ಎಲ್ಲರಿಗೂ ಗೊತ್ತುಂಟು. ನನ್ನ ಹೆಂಡತಿ ಅಂತ ನಿಮ್ಗೂ ಒಂದು ಗೊತ್ತಿರ್ಲಿ ಅಂತ. ಎಂತ ಮಾತಾಡ್ತೀನಿ? ನಿಮ್ಮನ್ನು ಮದುವೆ ಆಗುವ ಮೊದಲೇ ಅವರಿಗೆ ನನಗೆ ಗೊತ್ತುಂಟು. ಊರಿಗೆ ಗೊತ್ತುಂಟು. ಅದಕ್ಕೆ ಹೇಳುವುದಲ್ಲವೇ, ನೀನು ಮೋಣಿಗೋಪಾಲ, ವೇಣುಗೋಪಾಲ, ಸರ್ವಂತರಿಗೆ ಏನಾಯ್ತಮ್ಮ? ಸತ್ಯಭಾಮ ಅಮ್ಮನ ಮನೆಯಿಂದ ನಾವು ಬಂದದ್ದು. ಸರಿ, ಆದ್ರೆ ಯಾವತ್ತಿನಂತೆ ಸತ್ಯಭಾಮ ಅಮ್ಮ ಇಲ್ಲ. ಇವತ್ತು ಏನಾಯ್ತು? ಪರಿಸ್ಥಿತಿ ಬದಲಾಗಿದೆ, ಪರಸ್ತ್ರೀ ಗಂಭೀರ ಆಗಿದೆ. ಪರಿಸ್ಥಿತಿ ಗಂಭೀರ ಆಗಿದೆ. ನನ್ನನ್ನು ತೆಗಿತ್ತು ಈಗ. ಎಂತವನ್ನು ಕರ್ಕೊಂಡು ಬಂದು ಉಳಿಸಿ ನೆನೆಸುವಂತವ್ರು ನೀವು ತೆಗೆಯುವುದೇ ಆಗಿಲ್ಲ. ಕರ್ಕೊಂಡು ಬಂದವರೇ ತೆಗೆದ್ರೆ ಇಲ್ಲ ಸ್ವಾಮಿ, ಹಾಗಲ್ಲ. ನಮ್ಮ ಸತ್ಯಭಾಮ ಅಮ್ಮವರಿಗೆ ಇದು ತಾಪ ತಾಪ. ಓ, ಅಲ್ಲ, ಇಷ್ಟು ಸಣ್ಣ ವಿಷಯ ಇಟ್ಕೊಂಡು ದೇವರ ಹತ್ರ ಬರುವುದಾ? ಚಾಪೆ ಬೇಕಾದ್ರೆ ನಮ್ಮನೆ ಹೋಗು, ಒಂದಲ್ಲ ಅಲ್ಲ. ಇಲ್ಲಾಂದ್ರೆ ಆ ಪ್ರದೀಪ್ ಹತ್ರ ಕೇಳು, ತಂದು ಕೊಟ್ಟರೆ ಪಾಪ. ಒಂದು ಚಾಪೆ ವಿಷಯ ಇಟ್ಕೊಂಡು ಪಾಪ ಇವ್ರ ಹತ್ರ. ಸತ್ಯಭಾಮ ದೇವಿಗೆ ಚಾಪೆ ಅಲ್ಲ, ತಾಪ ಅಂದ್ರೆ ಹುಳಿ ಹುಳಿ, ಅಂದ್ರೆ ಹುಳಿ ಬಿಸಿ ಬಿಸಿ ಬಿಸಿ. ಸತ್ಯಭಾಮ ದೇವಿಯವರು ಬಿಸಿ ಬಿಸಿ ಬಿಸಿ. ಹೌದು, ಹಾಗಾದ್ರೆ ಅದಕ್ಕೂ ನಾ ಪರಿಹಾರ ಕೊಡ್ತೇನೆ. ಅದು ಈ ಸೆಕೆಗೆಲ್ಲ ಹಾಗಾಗ್ತದೆ. ಬಂಡೆ ಕುಡಿಸು. ಕಡಿಮೆ ಆಗೈತ್ರೆ ಬೇಡ, ಬಂಡೆ 30 ಇದ್ದದ್ದು ಈಗ 60 ಆಗಿತ್ತು. ಬಂಡೆ ಸಾವಚ್ಬೇಕಾದ. ಒಂದ್ ಕೆಲಸ ಮಾಡುವ, ಒಂದು ಬಾವಿ ಕಟ್ಟೆ ಕರ್ಕೊಂಡು ಹೋಗಿ 48 ಬಡಪಾನ ನೀರೆತ್ತಿ ಅದನ್ನು ಭಾಮಾದೇವಿಯವರ ತಲೆಗೆ ಹಾಕಿದ್ರೆ ತಂಪಾಗ್ತದೆ. 48 ಹಾಕಿದ್ರು ಅಂದ್ರೆ 48 ಅಂತ ಹೇಳಿದ್ರೆ ಒಂದು ಮಂಡಲ ಅಲ್ಲ, ಒಂದು ಮಂಡಲದೊಳಗಾದ್ರೂ ಸತ್ಯಭಾಮಾದೇವಿಯವರ ಮಂಡೆ ಸರಿಯಾಗ್ಲಿ. ಸರಿ ಆಗದೈತ್ರೆ ಒಂದು ಕೆಲಸ ಮಾಡುವ, ಈ ಕೊತ್ತಿಮಿರಿ ಸೊಪ್ಪು ಅಂತ ಒಂದು ಸೊಪ್ಪು ಸಿಗ್ತದೆ. ಕೊತ್ತಿಮಿರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು,
ಕೊತ್ತಂಬರಿ ಸೊಪ್ಪಿನ ಬೀಜ ತಂದು ಅದನ್ನು ನುಣ್ಣಗೆ ಅರೆದು ತಲೆಗೆ ಹಚ್ಚಿದ್ರೆ ಆಯ್ತು, ತಂಪಾಗ್ತದೆ. ಅಲ್ಲಿಗೂ ಆಗದೆ ಇರ್ತಾರೆ. ನವರತ್ನ ತೈಲ ಅಂತ ಒಂದು ಎಣ್ಣೆ ಸಿಗ್ತದೆ ಆಯುರ್ವೇದದಲ್ಲಿ. ಆ ನವರತ್ನ ತೈಲ ತಂದು ಮಂಡ್ಯಕ್ಕೆ ಹಾಕಿದ್ರೆ ಆಯ್ತು, ಅಲ್ಲಿಗೆ ತಂಪು ತಂಪು. ನಾನು ಹೇಳ್ತಾ ಇರ್ಲಿಲ್ಲ, ತಂಪು ತಂಪು ಆಗ್ತದೆ ಅಷ್ಟೇ. ತಂಪು ತಂಪು ಅಲ್ಲಿಗೂ ಅದು ಆಗದೆ ಇದ್ರೆ ಅಲ್ಲಿಗೂ ಆಗ್ತಿದ್ರೆ ಅವ್ರ ತಲೆಗೆ ಒಂದು ಕಲ್ ಕಟ್ಟಿ ಬಾವಿ ಒಳಗೆ ಹಾಕಿ ಪೂರ ತಂಪೆ. ಏನಂತ ಹೇಳಿ ಅಯ್ಯೋ ಅಂದ್ರೆ ಹಾಗಲ್ಲ, ಹಾ, ಇದು ಕಣ್ಣೆಲ್ಲ ಕೆಂಪಾಗಿದೆ. ಕೋಳಿ ಕಣ್ಣು, ಕೋಳಿ ಅದು ಕೆಂಪಾಗು ಕೋಳಿ ಕಣ್ಣಿನ ಲಕ್ಷಣ. ಅದಕ್ಕೇನಾದ್ರೂ ವ್ಯವಸ್ಥೆ ಉಂಟಾ? ಬಸಳೆ ಸೊಪ್ಪು ತಂದು ನುಣ್ಣಗೆ ಅರ್ದು ಅದ್ರ ರಸ ಕಣ್ಣಿಗೆ ಬಿಟ್ರೆ ಆಯ್ತು, ಅಲ್ಲಿಗೆ ಮೋಯ ಮೋಯ ಆಗ್ತದೆ. ಕೋಳಿ ಕಣ್ಣು ಮಾಯ ಮಾಯ. ಅಯ್ಯೋ ಹಾಗಲ್ಲ, ಹಾ. ಅವರು ಯಾರತ್ರ ಮಾತಾಡೋದೇ ಇಲ್ಲ. ಮಾವನವ್ರ ಹತ್ರ, ಮಾವನವ್ರ ಹತ್ರ ಮತ್ತೆ ಅರ್ಥ ವ್ರತ ಯಾವಾಗ? ಅಂದ್ರೆ ಯಾರು ಮಂಗನ ವ್ರತ ವ್ರತದಲ್ಲಿ ಇರ್ಬೋದು. ಅಲ್ಲ ಮತ್ತೆ? ವ್ರತ ಅಲ್ಲ ಅದು. ಮಾತಾಡ್ಲಿಲ್ಲ ಅಂದ್ರೆ ಅಯ್ಯೋ ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿದೆ. ಕೃಷ್ಣಯ್ಯ, ಇದೆಂತ ನಂಗೆ ಗೊತ್ತಾಯ್ತು. ಏನು? ಸತ್ಯಭಾಮ ದೇವಿಯವರಿಗೆ ಹುಚ್ಚು. ಓ, ನೋಡಿ ಕಣ್ಣೆಲ್ಲ ಕೆಂಪಾಗಿದೆ, ಯಾರೊಟ್ಟಿಗೂ ಮಾತಾಡುವುದಿಲ್ಲ, ಬಟ್ಟೆ ಎಲ್ಲ ಎಂತ ಅಸ್ತವ್ಯಸ್ತವಾಗಿದೆ. ಆ ಹುಚ್ಚೀಗ ಸತ್ಯಭಾಮ ದೇವಿಯವರೊಟ್ಟಿಗಿರುವುದು ನನ್ನ ಹೆಂಡತಿ, ಅವರಿಂದ ನನ್ನ ಹೆಂಡತಿಗೆ ಹರಡ್ತದೆ, ನನ್ನ ಹೆಂಡತಿಯಿಂದ ನಂಗೆ ಹರಡ್ತದೆ. ನಾನ್ ನಿಮ್ಮೊಟ್ಟಿಗಿರುವುದು ನನ್ನಿಂದ ನಿಮ್ಗೆ ಹರಡ್ತದೆ, ನಿಮ್ಗೆ ಸ್ವಂತ ಊರಲ್ಲಿರುವ ಹೆಣ್ಮಕ್ಳಿಗೆಲ್ಲ ಹರಡ್ತದೆ. ಹಾಗಲ್ಲ, ನೀವು ದೇವರಲ್ಲ, ದೇವರು ಅಂತೇಳಿ ದೇವರಿಗೆ ಬಂದು ಎಲ್ಲರಿಗೂ ಬರ್ತದೆ. ಹಾಗಲ್ಲ ಎಲ್ಲರೂ ನಿಮ್ಮ ಪೂಜೆ ಮಾಡ್ತಾರೆ ಹಾಗೆ ಅಷ್ಟೇನಾ? ಅಯ್ಯೋ ಹಾಗಲ್ಲ, ಹಾಗೇನು ಅಲ್ಲ. ಯಾರತ್ರ ತಲೆ ಕೂದಲೆಲ್ಲ ಹರ್ಕೊಂಡಿದ್ದಾರೆ. ಏನ್ ನೋಡ್ಲಿಕ್ಕೆ ಹೇಳ್ತಾರಲ್ಲ, ಈ ಹೇಳಿ ತಲೆ ಕೂತು ಹೀಗೆ ಹೊರಡುದು ಮಧ್ಯ ಭಕ್ತಲೆ ಉಂಟಲ್ಲ, ಆ ಹೇನು ಹಾಗೆ ಮಧ್ಯ ಭಕ್ತಲೆಯಿಂದ ಇಲ್ಲಿವರೆಗೆ ಬರ್ತದೆ, ಆಮೇಲೆ ಮತ್ತದು ಮುಂದೆ ಬರುವುದಿಲ್ಲ, ಹಿಂದೆ ಹೋಗುದು. ಇಲ್ಲೊಂದು ಕೆಂಪು ಮೊಟ್ಟಿರ್ತದಲ್ಲ, ಅದು ನಿಲ್ಲುವ ಸೂಚನೆ. ಮತ್ತೆ ಮುಂದೆ ಬರ್ಲಿಕ್ಕಿಲ್ಲ, ಮತ್ತೇನ ಹಿಂದೆ ಹಿಂದೆ ಹೋಗುವಾಗ ಹೇಳಿ ಶಬ್ದ ಮಾಡೋದು ನೋಡ್ಬೇಕು. ಹೋಗುವಾಗ ಏನು ಸಂಶೋಧನೆ? ಹಾಗಾದ್ರೆ ಅಯ್ಯೋ ಅದಲ್ಲ, ಊಟ ಮಾಡುದಿಲ್ಲ, ತಿಂಡಿ ತಿನ್ನುವುದಿಲ್ಲ, ಏನೇನು ಇಲ್ಲ. ಬೆಳಿಗ್ಗೆ ಫಲಾರ ಸಮ ತಕೊಂಡ್ರ, ಇವ ನೋಡಿ ಫಲಾರ ಇರ್ತದೆ ಒಂದು ಪಿಷ್ಟ. ನೀವು ನನ್ನ ಹೆಂಡತಿ ಹಿಂದೆ ಹೋದ್ರೆ ನಾ ಎಲ್ಲಿ ಹೋಗ್ತೀನಿ? ಆಯ್ತು, ನೀನು ಯೋಚನೆ ಮಾಡಬೇಡ, ನಾನು ಅದಕ್ಕೆ ಬೇಗ ಬರ್ತೇನೆ ಅಂತ ಹೇಳಿ. ಅವ್ರು ತಲೆ ಬಿಸಿ ಮಾಡ್ಕೊಡ್ತಾರಂತೆ, ನೀವೇ ಮುಂದೋಗಿ, ನಿಮ್ಮಿಂದ ನಾ ಬರ್ತೇನೆ. ಬೇಡ, ಅವರೇನು ನಿಮ್ ಬರುವುದು ಒಳ್ಳೆ. ನೀವೇ ಬನ್ನಿ, ಅವ್ರೇ ಹೇಳ್ತಾ ಇದ್ದಾರೆ. ಆಯ್ತು ನೋಡು. ನೀವೇ ಬನ್ನಿ, ಅವ್ರು ಹೇಳ್ತಾ ಇದ್ದಾರೆ. ಆಯ್ತು. ಸತ್ಯ ಹೇಳು. ನಾರದರು ಬಂದಿದ್ದು, ಹೂ ಕೊಟ್ಟಿದ್ದು, ಕೊಟ್ಟ ನಾರದಿಗೆ ಪಡೆದ ನನಗೆ, ಮುಡಿಸಿಕೊಂಡ ರುಕ್ಮಿಣಿಗೆ, ಬಿಟ್ಟರೆ ನಿನಗೆ ಮಾತ್ರ ಗೊತ್ತುಂಟು. ಯಾರ ಹೇಳಿದ ವಿಷಯ? ಸುಳ್ಳು ಹೇಳಿದ್ರೆ ಜಾಗ್ರತೆ. ಸುಳ್ಳು ಹೇಳುವುದಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಗಂಡು ಬಳಗ, ಸತ್ಯವೇ ನಮ್ಮ ಒಂದು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಹಾಗಾದ್ರೆ ಹೇಳು. ಸತ್ಯವನ್ನು ಹೇಳ್ತೇನೆ ದೇವರೇ. ಈ ಗಂಡು ಮಕ್ಕಳೆಲ್ಲ ಹೇಗೆ ಗೊತ್ತುಂಟ? ಹೇಗೆ? ಈ ಕಿವಿಯಲ್ಲಿ ವಿಷಯ ಕೇಳಿ ಈ ಕಿವಿಯಲ್ಲಿ ವಿಷಯ ಹೊರಗೆ ಬಿಡ್ತಾರೆ. ಸರಿ. ಹೆಣ್ಮಕ್ಳಾಗಲ್ಲ. ಹೇಗೆ? ಈ ಕಿವಿಯಲ್ಲಿ ವಿಷಯ ಕೇಳಿ ಈ ಕಿವಿ ಮುಚ್ಕೊಂಡು ಬಾಯಿಂದ ವಿಷಯ ಹೊರಗೆ ಬಿಡ್ತಾರೆ. ನನ್ನ ಪರಿಸ್ಥಿತಿ ಹೆಂಗಿಗಿತ್ತು ಕಡಿ ಆಯ್ತು. ಏನಾಯ್ತು? ಅದು ನೀವು ಈ ವಿಷಯ ನಂಗೆ ಹೇಳಿದ್ರ, ನಾನು ನೇರ ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ನನ್ನ ಹೆಂಡತಿ ಸಿಕ್ಕಿದ್ರು. ನಾ ಅವಳ ಹತ್ರ ಈ ವಿಷಯ ಹೇಳಿದೆ. ಅವಳು ನಿಮ್ಮ ಹೆಂಡತಿ ಹತ್ರ ಹೇಳಿದ್ರು. ಇಡೀ ಊರು ತುಂಬಾ ಪ್ರಚಾರ ಆಯ್ತು. ನನ್ನ ತಪ್ಪು ಬಂದಿತ್ತು, ನನ್ನ ತಲೆ ಮೇಲೆ ಹಾಕಿದೆ ನೀನು. ತಪ್ಪಾಯ್ತು. ತಲೆ ತಿನ್ಬೇಡ, ಮತ್ತೆ ನನ್ನ ಒಟ್ಟಿಗೆ ಬರಬೇಡ ನೀನು. ನಾ ಬರ್ತೇನೆ. ನಾನು ಭಾನುವಾರ ದೇವ್ರೇ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ನನ್ನ ಹೆಂಡತಿ ಮನೆ ನೀನೇ. ಅದು ನನ್ನ ಹೆಂಡತಿ ಇಟ್ಲಲ್ಲ. ಅಂದ್ರೆ ನೀವೀಗ ಅಲ್ಲಿ ನಿಮ್ಮನೆ ಹೋಗಿ ಸಿದ್ಧಗೊಂಡಿರುವಂತ ನಿಮ್ಮ ಹೆಂಡತಿಯನ್ನ ಯಾವ ರೀತಿ ಸಮಾಧಾನ ಮಾಡ್ತೀರಿ ಅನ್ನೋದನ್ನ ನಾನು ನೋಡಿ ಕಲ್ತ್ಕೊಂಡು ನಮ್ಮನೆಲ್ಲ ನನ್ನ ಹೆಂಡತಿನ ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ವ? ನನಗೆ ರಗಳೆ ಕೊಡಬಾರ್ದು. ನಾ ಎಂತ ಮಾಡ್ತೀನಿ. ಸತ್ಯ
ಸತ್ಯಭಾಮ ದೇವಿಯವರನ್ನು ನೋಡಬೇಕೆನ್ನುವುದಾಗಿ ಬಂದವರು ನೀವು. ಆದರೆ ಅಲ್ಲಿ ನೋಡಿದ್ರೆ ಭಾಮಾದೇವಿಯವರ ಹೆಣವೇ ಬಿದ್ದಿತ್ತು. ಅದೇ ಗೊತ್ತಾಯ್ತು. ಈ ಕಡೆ ನೋಡಿ, ನನ್ನ ಹೆಂಡತಿ ಮುಸ್ಕಾಕೊಂಡು ಹೊಡಿತಲೆ ಕುತ್ಕೊಂಡು ಹೊಡಿತಾ ಇದ್ದಾಳೆ. ಯಾಕೆ? ಅವಳು ಅಜ್ಜಿ ಸತ್ತಾದ್ರೂ ಹೀಗೆ ಅವಳು ಮುಸ್ಕಾಕೊಂಡು ಕುತ್ಕೊಂಡು ಸರಿ ನೋಡೋದು ಅಳ್ತಾ ಇದ್ದಾವೆ. ಕರುಣಾ